ಮಲೆಮಹದೇಶ್ವರ ಬೆಟ್ಟ. ಬೆಂಗಳೂರಿನಿಂದ ಮಲೆಮಹದೇಶ್ವರ ಬೆಟ್ಟವು 210 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಉಳಿದುಕೊಳ್ಳಲು ಕೊಠಡಿಗಳ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ. ಈ ಜಾಗವನ್ನು ತಾಳಬೆಟ್ಟ ಎಂದು ಕರೆಯುತ್ತಾರೆ. ಎಂಟ್ರೆನ್ಸ್ ಆಫ್ ಹಿಲ್ಸ್. ಮೊದಲಿಗೆ ನಾವು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ನಮ್ಮ ಪ್ರಯಾಣವನ್ನು ಮುಂದುವರೆಸಿದೆವು. ಈ ದೇವಾಲಯ ಭಕ್ತಾದಿಗಳು ಮಾತ್ರವಲ್ಲದೆ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ. ಬೆಟ್ಟದ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿಗಳು. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಲಕ್ಷಾಂತರ ಯಾತ್ರಿಗಳು ಇಲ್ಲಿಗೆ ಬರುತ್ತಾರೆ. ಶ್ರೀ ಮಹದೇಶ್ವರನ ಪವಾಡಗಳನ್ನು ಹಳ್ಳಿಯ ಜನರು ಜಾನಪದ ಶೈಲಿಯಲ್ಲಿ ಸುಮಧುರವಾಗಿ ಹಾಡುತ್ತಾರೆ. ಈ ಜಾನಪದ ಶೈಲಿಯ ಹಾಡಿನ ಒಂದು ಸಣ್ಣ ತುಣುಕನ್ನು ಹಾಡಲು ಪ್ರಯತ್ನಿಸಿದ್ದೇನೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಪ್ರಾಚೀನ ಮತ್ತು ಪವಿತ್ರ ದೇವಾಲಯ, ಅತ್ಯಂತ ಜನಪ್ರಿಯ ಶೈವ ಯಾತ್ರಾ ಕೇಂದ್ರ ಮತ್ತು ಅತ್ಯಂತ ಶಕ್ತಿಶಾಲಿ ಶಿವ ದೇವಸ್ಥಾನ. ಇಲ್ಲಿನ ಪ್ರಕೃತಿ ಸೌಂದರ್ಯವು ನಯನ ಮನೋಹರವಾಗಿದೆ ಮತ್ತು ಮನಸ್ಸಿಗೆ ಮುದ ನೀಡುತ್ತದೆ. ಶ್ರೀ ಮಲೆಮಹದೇಶ್ವರ ಒಂದು ಯಾತ್ರಾ ಕೇಂದ್ರವಾಗಿದ್ದು ಇಲ್ಲಿ ಮಹದೇಶ್ವರರು ವಾಸಿಸುತ್ತಿದ್ದರು. ಸಿದ್ಧರಾಗಿ ವೈದ್ಯಕೀಯ ಅಭ್ಯಾಸ ಮಾಡಿದರು. 7 ಬೆಟ್ಟಗಳ ಮತ್ತು ಸುತ್ತಮುತ್ತಲಿನ ಜನರಿಗೆ ಅಹಿಂಸಾವನ್ನು ಕಲಿಸಿದರು. ಬಡವರ ದೇವರು ಮಾದಪ್ಪ ಎಂಬುದು ಪ್ರಚಲಿತದಲ್ಲಿರುವ ನಾಣ್ಣುಡಿ. ಕಂಚಿನ ಮಲೆಮಹದೇಶ್ವರರನ್ನು ಕಾಣಬಹುದಾಗಿದೆ. ಇದು 108 ಅಡಿಗಳ ಉದ್ದವಿದೆ. ನೋಡಲು ತುಂಬ ಮನಮೋಹಕವಾಗಿದೆ. ಬೆಟ್ಟದಲ್ಲಿ ನಾವು ಎಲ್ಲೇ ನಿಂತರೂ ನಮ್ಮನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತದೆ. ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಬೃಹನ್ಮಠ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾರೆ. ಇಲ್ಲಿ ಮೆರವಣಿಗೆ ಆಗುತ್ತಿರುವ ರಥವನ್ನು ಚಿನ್ನದ ರಥ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿದಿನವೂ ಚಿನ್ನದ ರಥ, ಬೆಳ್ಳಿಯ ರಥ ಹಾಗೂ ಕಂಚಿನ ರಥವನ್ನು ಎಳೆಯುವ ಸೌಭಾಗ್ಯವು ಎಲ್ಲರೂ ಪಡೆದುಕೊಳ್ಳಬಹುದಾಗಿದೆ. ಸೇವೆಯ ವಿವರಗಳನ್ನು ಚಿತ್ರದೊಂದಿಗೆ ನೀಡಲಾಗಿದೆ. ಭಕ್ತಾದಿಗಳು ಉಗೆ ಉಗೆ ಮಾದಪ್ಪ, ಉಗೆ ಉಗೆ ಮಹದೇಶ್ವರ ಎಂಬ ಜಯಂಕಾರದೊಂದಿಗೆ ತೇರನ್ನು ಎಳೆಯುತ್ತಾರೆ. ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ತೆರಳುತ್ತಿದ್ದ ಸಮಯದಲ್ಲಿ ದೇವರ ನೈವೇದ್ಯ ಸಮಯವಾಗಿದ್ದರಿಂದ 30 ರಿಂದ 40 ನಿಮಿಷಗಳು ಸರತಿ ಸಾಲಿನಲ್ಲಿ ಉಳಿಯಬೇಕಾಯಿತು. ಸಾಮಾನ್ಯವಾಗಿ ಸಂಜೆಯ ವೇಳೆ ದೇವರ ದರ್ಶನವು ಬೇಗನೆ ಆಗುತ್ತದೆ.
ಇದು ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಒಳಾಂಗಣ. ನೈಟ್ ವ್ಯೂ ಆಫ್ ಮಾದಪ್ಪ ಟೆಂಪಲ್. ದೇವರ ದರ್ಶನದ ನಂತರ ನಾವು ಭೋಜನ ಶಾಲೆಗೆ ಪ್ರಸಾದ ಸ್ವೀಕರಿಸಲು ತೆರಳಿದೆವು. ಇಲ್ಲಿ ನೋಡುತ್ತಿರುವ ತರಕಾರಿಗಳು, ಧಾನ್ಯಗಳು ಎಲ್ಲವನ್ನು ಭಕ್ತಾದಿಗಳು ಭಕ್ತಿಯಿಂದ ಮಾದಪ್ಪನಿಗೆ ಅರ್ಪಿಸಿರುವುದು ಕಾಣಬಹುದಾಗಿದೆ. ನಿಮಗೆ ಇಷ್ಟವಾದಲ್ಲಿ ನಿಮಗೆ ಸಾಧ್ಯವಾಗುವಂತಹ ಸೇವೆಯನ್ನು ನೀಡಬಹುದು. ಹಿಲ್ಸ್ನ JSS ಗೆಸ್ಟ್ ಹೌಸ್ನಲ್ಲಿ ನಾವು ಉಳಿದುಕೊಂಡೆವು. ಇಲ್ಲಿನ ಸುತ್ತಮುತ್ತಲಿನ ಪ್ರಕೃತಿಯ ವಾತಾವರಣವು ತುಂಬ ಆಹ್ಲಾದಕರವಾಗಿತ್ತು. ಮುಂಜಾನೆ ನಾನು ನನ್ನ ತಂಗಿ ಸ್ವಲ್ಪ ಹೊತ್ತು ಆಟವಾಡಿ ನೃತ್ಯ ಮಾಡಿದೆವು. ಮುನಿ ಜನ ಸಕಲ ಸುರಾಸುರ ಸನ್ನುತ್ತಪಾದ ಕಿಂ ಕಿಣಿ ಜಂ ಜಂ ತಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತಪಾದ ಕಿಂ ಕಿಣಿ ಜಂ ಜಂ ತಡವನ ಮುನಿ ಜನ ಸಕಲ ಸುರಾಸುರ ದೇವಸ್ಥಾನದಲ್ಲಿರುವ ಗಜರಾಜನ ಆಶೀರ್ವಾದ ಪಡೆದು ಮುಂದಿನ ಪ್ರಯಾಣ ಪ್ರಾರಂಭಿಸಿದೆವು.